ಫೋಟೋಗ್ರಫಿ ಅಂತ ಬಂದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಈ ಮದುವೆ ಫೋಟೋಗ್ರಫಿ ಅಥವಾ ಹಾಬಿ ಫೋಟೋಗ್ರಫಿ ಮತ್ತು ಇವೆಲ್ಲ ಒಂಥರ ಹಾಬಿ. ಫೋಟೋಗ್ರಫಿ ಈಸ್ ಆಲ್ವೇಸ್ ಅನ್ ಎಂಜಿನಿಯರ್ಡ್ ಸೆಕೆಂಡ್ ವೈಫ್ ಥರ. ಇಲ್ಲ ಗಿಟಾರು ಇದಂತಲ್ಲ ಅದಕ್ಕೊಂದು ಸೆಪ್ರೇಟ್ ಜೋಕೆ ಇದೆ. ಬಟ್ ಮೇನ್ ಸ್ಟ್ರೀಮ್ ಒಂದು ಇನ್ಕಮ್ ಆಗಿ ತೊಗೊಳ್ಳೋದು ವೈಲ್ಡ್ ಲೈಫ್ ಅಂತ ಬಂದರೆ ಎಲ್ಲರೂ ದೇ ಓನ್ಲಿ ಟಾಕ್ ಅಬೌಟ್ ಪ್ಯಾಷನ್. ದುಡ್ಡಿರಬೇಕು. ಬಿಕಾಸ್ ನಾನು ರಿಸರ್ಚ್ ಅಂತ ಮಾಡಬೇಕಾದಾಗ ಈಗ ಉದಾಹರಣೆಗೆ ನಿಮ್ಮ 200 mm ಲೆನ್ಸ್ಗಳು ಅವೆಲ್ಲ 200 300 ಅವೆಲ್ಲ ನಮ್ದು ವೈಲ್ಡ್ ಲೈಫಿಗೆ 400-600 ಬೇಕು ಮಿನಿಮಮ್. ದೋಸ್ ಆರ್ ಆಲ್ ಪ್ರೈಮ್ ಲೆನ್ಸಸ್. ಕ್ಲೋಸ್ ಅಪ್ ಟೆಲಿಫೋಟೋ ಲೆನ್ಸ್ಗಳೆಲ್ಲ 200 mm ಅದೆಲ್ಲ 10 ಲಕ್ಷ 10.5 ಲಕ್ಷ ಲೆನ್ಸ್ಗಳದೇ ಒಂದು ಮೊಳ ಉದ್ದ ಇರುತ್ತೆ. ಅವೆಲ್ಲ ನೋಡಿದಾಗ ಎಲ್ಲರಿಗೂ ಡೋಸು ಇದು ಗುರು ಯಾರೋ ದುಡ್ಡಿರೋರ್ದು ಶೋಕಿಗಳಿವೆಲ್ಲ ಅಂತ. But I just want to understand the reality of wildlife photography as a profession in 2024. ಇವತ್ತಿಗೆ ಅದನ್ನು ನಂಬ್ಕೊಂಡು ಪ್ರೊಫೆಷನ್ ಅಂತ ಕಾಲಿಡೋರಿಗೆ ಎಲ್ಲಿಂದ ಶುರು ಮಾಡಬೇಕು ಅವರು? ರಶ್ಮಿ, ಒಂದು ಏನಂತ ಅಂದರೆ ವೈಲ್ಡ್ ಲೈಫ್ ಫೋಟೋಗ್ರಫಿ ಆಸ್ ಎ ಪ್ರೊಫೆಷನ್ ಸಿಕ್ಕಾಪಟ್ಟೆ ಕಷ್ಟ ಇದೆ. ಅದಕ್ಕೆ ಸ್ಕೋಪ್ ಇಲ್ಲ. ಇಂಡಿಯಾ ಆಗಲಿ ಅಕ್ರಾಸ್ ದ ವರ್ಲ್ಡ್ ಆಗಲಿ ವೇರ್ ಇನ್ಕಮ್ ಇಸ್ ಪ್ಯೂರ್ಲಿ ಫ್ರಮ್ ಯುವರ್ ವೈಲ್ಡ್ ಲೈಫ್ ಫೋಟೋಗ್ರಫಿ. ಅಂದರೆ ಪ್ರಾಣಿಗಳದ್ದು ಹೋಗ್ಬಿಟ್ಟು ಏನು ಫೋಟೋಸ್ ತೆಗಿತೀರಲ್ಲ, ಸೊ ಅದನ್ನು ಸೇಲ್ ಮಾಡಿ ಅಥವಾ ಮಾರ್ಬಿಟ್ಟು ನನ್ನ ಜೀವನ ನಡೆಸ್ತೀನಿ ಅಂದರೆ ಝೀರೋ ಇಲ್ಲ, ಅದಕ್ಕೆ ಸ್ಕೋಪ್ ಇಲ್ಲ. ಇಂಡಿಯಾ ಆಗಲಿ ಅಕ್ರಾಸ್ ದ ವರ್ಲ್ಡ್ ಆಗಲಿ ಸ್ಕೋಪ್ ಇಲ್ಲ. ಜಸ್ಟ್ ಟು ಗಿವ್ ಎ ಕ್ವಿಕ್ ಎಕ್ಸಾಂಪಲ್, ಇಂಡಿಯಾ ವಿತ್ ಅ ಪಾಪ್ಯುಲೇಷನ್ ಆಫ್ 1.3-1.4 ಬಿಲಿಯನ್. ಓಕೆ, ಇಷ್ಟು ಜನದಲ್ಲಿ ನನಗೆ ಗೊತ್ತಿರೋ ಹಾಗೆ ಪರ್ಸನಲಿ ದೇರ್ ಆರ್ ಓನ್ಲಿ 2 people ಹೂ ಹ್ಯಾಸ್ ಮೇಡ್ ದೇರ್ ಲೈಫ್ ಆ್ಯಸ್ ವೈಲ್ಡ್ ಲೈಫ್ ಫೋಟೋಗ್ರಫಿ ಪ್ರೊಫೆಷನ್. ಇಬ್ಬರೇ. ಓಕೆ, ಒಬ್ಬನು ವೆರಿ ಕ್ಲೋಸ್ ಫ್ರೆಂಡ್ ಧೃತಿಮಾನ್ ಮುಖರ್ಜಿ ಅಂತ, ಇನ್ನೊಬ್ಬನು ಪ್ರಸಂಜಿತ್ ಯಾದವ್, ಹಿ ಈಸ್ ಅ ನ್ಯಾಟ್ ಜಿಯೋ ಫೋಟೋಗ್ರಫರ್. ಸೊ ಇವರಿಬ್ಬರು ಅಟ್ಲೀಸ್ಟ್ ಫ್ರಮ್ ವಾಟ್ ಐ ನೋ, ಜಸ್ಟ್ ಥ್ರೂ ವೈಲ್ಡ್ ಲೈಫ್ ಫೋಟೋಗ್ರಫಿ ಅದ್ರ ಇಮೇಜಸ್ ಏನಿದೆಯಾ ಅದರಿಂದ ಜೀವನ ನಡೆಸ್ತಾರೆ ಆ್ಯಂಡ್ ದೇ ಮೇಕ್ ಸಮ್ ವೆರಿ ಗುಡ್ ಮನಿ. ಈ ಇಮೇಜಸ್ ಯು ಟಾಕಿಂಗ್ ಅಬೌಟ್ ಸ್ಟಾಕ್ ಫುಟೇಜಸ್ ಅಂದರೆ ಸ್ಟಾಕ್ ಇಮೇಜಸ್? ಸ್ಟಾಕ್ ಪಬ್ಲಿಕೇಶನ್ ಆಫ್ಕೋರ್ಸ್. ಪ್ರಸಂಜಿತ್ ಅವನು ಈಸ್ ಅ ನ್ಯಾಟ್ ಜಿಯೋ ಎಕ್ಸ್ಪ್ಲೋರರ್, ನ್ಯಾಷನಲ್ ಜಿಯೋಗ್ರಫಿಕ್ ಫೋಟೋಗ್ರಫರು. ಸೊ ಅವನ ಲೆವೆಲೇ ಬೇರೆ ಅವನದು. ಬಟ್ ಇನ್ನೊಂದು ಧೃತಿ ಈಸ್ ಮೋರ್ ಆಫ್ ಲೈಕ್ ಸ್ಟಾಕ್ ಫೋಟೋಗ್ರಫಿ. So he has made his living only through ಇದು ಸ್ಟಾಕ್ ಫೋಟೋಗ್ರಫಿ, ವೈಲ್ಡ್ ಲೈಫ್ದು. ಜಸ್ಟ್ ಫಾರ್ ಪೀಪಲ್ಸ್ ಅಂಡರ್ಸ್ಟ್ಯಾಂಡಿಂಗ್, ಫಸ್ಟ್ಲಿ ಸ್ಟಾಕ್ ಫೋಟೋಗ್ರಫಿ ಅಂದರೆ ಅವ್ರು ತೆಗೆದಿಟ್ಟಿರೋ ಫೋಟೋಸ್ದು ಒಂದು ಲೈಬ್ರರಿ ಇರುತ್ತೆ. ಈಗ ಹಿಂಗೆ ಅಂಗಡಿನಲ್ಲಿ ನಮ್ಮದಷ್ಟು ಒಂದು ಅಂಗಡಿ ಪ್ರಾಡಕ್ಟ್ಸನ್ನು ಮಾರಾಟಕ್ಕೆ ಇಡ್ತಾರೆ, ಅವ್ರ ಫೋಟೋಗಳೇ ಮಾರಾಟಕ್ಕೆ ಇರುತ್ತಲ್ಲಿ. ಸೊ ಫಸ್ಟ್ಲಿ ಅದು ಅವರೊಬ್ರದ್ದೇ ಇರಲ್ಲ. ವೈಲ್ಡ್ ಲೈಫ್ ಈ ಥರ ವರ್ಲ್ಡಲ್ಲಿ ಬೇರೆ ಯಾರು ಮಾಡ್ತಿರ್ತಾರೋ ಅವರಷ್ಟು ಜೊತೆಗೆ ಲೈಬ್ರರಿನಲ್ಲಿ ಇವ್ರದ್ದು ಒಂದು ಚಿಕ್ಕ ಜಾಗದಲ್ಲಿ ಅವ್ರದ್ದು ಇಮೇಜಸ್ ಇರುತ್ತೆ. ಒಂದು ಮಾರ್ಕೆಟ್ ಪ್ಲೇಸ್ ಥರ ಎಲ್ಲ ಪ್ರಾಡಕ್ಟ್ಸ್ ಎಲ್ಲ. ಸೊ ಏಜೆನ್ಸೀಸ್ ಇರುತ್ತೆ, ಸ್ಟಾಕ್ ಫೋಟೋಗ್ರಫಿ ಏಜೆನ್ಸೀಸ್ ಅಲ್ಲಿ. ಉದಾಹರಣೆಗೆ ಸೊ ಇವರು ಎಷ್ಟೊಂದಿದೆ ಈಗ, ಅಡೋಬಿ ಅವ್ರದ್ದೇ ಒಂದಿದೆ ಈಗ. ಸೊ ಅಡೋಬಿ ಸ್ಟಾಕ್ ಇದೆ ಅವ್ರದ್ದು. ಸೊ ಈವನ್ UK-ನಲ್ಲಿ ಲಾಟ್ ಆಫ್ ಸ್ಟಾಕ್ ಏಜೆನ್ಸೀಸ್ ಇದೆ. ಸರಿ. ಸೊ ಆ ಸ್ಟಾಕ್ ಏಜೆನ್ಸೀಸ್ ಆ ವೆಬ್ಸೈಟಲ್ಲಿ ಅಪ್ಲೋಡ್ ಯುವರ್ ಇಮೇಜಸ್ ಎಲ್ಲ ಕೀವರ್ಡ್ ಹಾಕಿ ಎಲ್ಲ ಮಾಡಬೇಕು ಆ್ಯಂಡ್ ಪೀಪಲ್ ಸರ್ಚ್ ಮಾಡ್ತಾರೆ. ಸೊ ಸರ್ಚ್ ಮಾಡಿದಾಗ ಈಗ ಅದೊಂದು ಟೈಗರ್ ಇಮೇಜ್ ಬೇಕು ಅಂತಂದರೆ ಸೊ ಅವ್ರಿಗೆ ಎಷ್ಟೊಂದು ಆಪ್ಷನ್ಸ್ ಇರುತ್ತೆ ಟೈಗರ್ ಇಮೇಜು. ಓಕೆ, ಸೊ ಸುಧೀರ್ ಶಿವರಾಮು ಓಕೆ ಸಿಕ್ಕಾಪಟ್ಟೆ ಫೇಮಸ್ ಫೋಟೋಗ್ರಾಫರ್, ನಂಗೆ ಅವ್ನ ಇಮೇಜ್ ಬೇಕು ಅಂತ ಏನೂ ಇಲ್ಲ. ಸೊ ನೀವು ನಿಮ್ಮ ವೆಬ್ಸೈಟೆಲ್ಲರೂ ಯೂಸ್ ಮಾಡಬೇಕು ಅಂತಂದರೆ ವಿಲ್ ಬಿ ರೆಡಿ ಟು ಪೇ ವಾಟ್ ಎವರ್ ಅಮೌಂಟ್ ಟು ಗೆಟ್ ಒನ್ ಫೋಟೋ ಆಫ್ ದಟ್ ವೆಬ್ಸೈಟಲ್ಲಿ ಎಲ್ಲಿ ಯೂಸ್ ಮಾಡ್ತಿರೋ ಪಬ್ಲಿಕೇಶನಿಗೆ ಯೂಸ್ ಮಾಡ್ತೀರಾ. ಜಸ್ಟ್ ಟು ಗಿವ್ ಯು ಅನ್ ಎಕ್ಸಾಂಪಲ್, ನಾ ಸ್ಟಾರ್ಟ್ ಮಾಡಿದಾಗ ವೈಲ್ಡ್ ಲೈಫ್ ಫೋಟೋಗ್ರಫಿ, ಸೊ ಐ ಯೂಸ್ ಟು ಸಬ್ಮಿಟ್ ಮೈ ಇಮೇಜಸ್ ಎಲ್ಲ ಸುಮಾರು 1 or 2 ಮ್ಯಾಗಝೈನ್ಸ್ ಇದೆ ಇಂಡಿಯಾನಲ್ಲಿ ಅಷ್ಟೇ. ಒಂದು ಸ್ಯಾಂಚುರಿ ಏಷ್ಯಾ ಅಂತ, ದಟ್ ಇಸ್ ದ ಓನ್ಲಿ ಒನ್ ಫಾರ್ ದ ಲಾಸ್ಟ್ 25 years ಇಂದ ಇದೆ. ಸೊ ಎಡಿಟರ್ ಆಫ್ ದಟ್ ಬಿಟ್ಟು ಸೈಗಲ್, ಕ್ಲೋಸ್ ಫ್ರೆಂಡ್ ಆಫ್ ಮೈನ್. ಆ್ಯಂಡ್ ಅಗೇನ್ ಅವ್ರಿಗೆ ಹಿ ಹ್ಯಾಸ್ ಲಾಟ್ ಆಫ್ ಪ್ಯಾಷನ್ ಫಾರ್ ವೈಲ್ಡ್ ಲೈಫ್ ಕನ್ಸರ್ವೇಷನ್ನು. ಬಿಕಾಸ್ ಆಫ್ ದ್ಯಾಟ್ ಲೈಕ್ ದ ಮ್ಯಾಗಝೈನ್ ಇಸ್ ರಿಯಲಿ ಗುಡ್. ಸೊ ಅಫ್ಕೋರ್ಸ್ ಇಟ್ಸ್ ಮೋರ್ ಆಫ್ ಲೈಕ್ ಕಾಂಟ್ರಿಬ್ಯೂಷನ್ ಫ್ರಮ್ ಆ ಸೈಡ್ ಫಾರ್ ದ ಕನ್ಸರ್ವೇಷನ್ ಎಫರ್ಟಿಗೆ ನಾನು ಕೊಡ್ತಾ ಇದ್ದೆ. ಸರಿ. ಆ್ಯಂಡ್ ಬೆಸ್ಟ್ ಅಂತಂದರೆ ಲೈಕ್ ಕಾಂಟ್ರಿಬ್ಯೂಟ್ ಮಾಡ್ತಿರೋ ಇಮೇಜಸ್ಸಿಗೆ ಮನೆಗೆ ಆವಾಗ ಚೆಕ್ ಬರ್ತಾಯಿತ್ತು ಪೇಮೆಂಟು, $200, $300. ದಟ್ ವಾಸ್ ದ ಕೈಂಡ್ ಆಫ್ ಪೇಮೆಂಟ್. ಜಾಸ್ತಿ ದುಡ್ಡು ಇರ್ತಿರಲಿಲ್ಲ. ಯಾವ ವರ್ಷ ಇದು? 90s. ದಿಸ್ ವಾಸ್ ಪ್ರಾಬಬ್ಲಿ 2000+. ಓಕೆ, ಇವಾಗ್ಲೂ there's nobody willing to pay you for your wildlife images. So ಧೃತಿಮಾನ್ ಅವನು, ಸೊ he has come to a level, ಒಂಥರ he is really well established and he takes up commission projects. So and there are companies like conservation related oriented or ಬಂದು they sponsor his projects ಎಲ್ಲದನ್ನು. ಸೊ ಫಾರ್ ದೆಮ್ he goes and shoots ಆ ಥರ. ಆ್ಯಂಡ್ ಆ ಲೆವೆಲ್ ರೀಚ್ ಆಗಿ ಕರೆಂಟ್ ಎರಾನಲ್ಲಿ ಆ ಲೆವೆಲ್ ರೀಚ್ ಆಗಿ ಮಾಡಬೇಕು ಅಂತಂದರೆ ಸಿಕ್ಕಾಪಟ್ಟೆ ಕಷ್ಟ ಅದು. ಸೊ ಎನಿವನ್ ಹೂ ಕಮ್ಸ್ ಆ್ಯಂಡ್ ಸೇಸ್ ಹೌದು ಐ ಆಮ್ ಎ ಫುಲ್ ಟೈಮ್ ವೈಲ್ಡ್ ಲೈಫ್ ಫೋಟೋಗ್ರಾಫರ್, ಇಟ್ಸ್ ಮೈ ಪ್ರೊಫೆಷನ್ ಅಂತಂದರೆ 99% ದೇ ವಿಲ್ ಐದರ್ ಬಿ ಟೂರ್ ಆಪರೇಟರ್ಸ್
ಅಥವಾ ವೈಲ್ಡ್ ಲೈಫ್ ರಿಲೇಟೆಡ್ ಆಕ್ಸೆಸರೀಸ್ ಸೇಲ್ ಮಾಡೋದಾಗಲಿ, ಜಾಕೆಟ್ಸ್ ಆಗಲಿ, ಕ್ಯಾಪ್ಸು ಈ ಥರ. ಸೊ ದೇ ವಿಲ್ ಬಿ ಮೋರ್ ಇನ್ ಟು ದ್ಯಾಟ್ ಕೈಂಡ್ ಆಫ್ ಎ ಪ್ರೊಫೆಷನ್. ಇವನ್ ನಂದೇ ತೊಗೊಂಡ್ರು, ಸೊ ಐ ಕಾಂಟ್ ಕಾಲ್ ಮೈ ಸೆಲ್ಫ್ ಎಸ್ 100% ಪ್ರೊಫೆಷನಲ್ ವೈಲ್ಡ್ ಲೈಫ್ ಫೋಟೋಗ್ರಾಫರ್. ಮೈ ಪ್ರೊಫೆಷನ್ ಈಸ್ ಟೀಚಿಂಗ್. ಸೊ ನಾನು ಫೋಟೋಗ್ರಫಿ, ವೈಲ್ಡ್ ಲೈಫ್ ಫೋಟೋಗ್ರಫಿ, ರೆಗ್ಯುಲರ್ ಫೋಟೋಗ್ರಫಿ ಆ್ಯಂಡ್ ದೆನ್ ಆನ್ಲೈನ್ ಫೋಟೋಗ್ರಫಿ ಕೋರ್ಸಸ್ ಇದೆ ನಂದು. ಸೊ ಮೈ ಕಂಪ್ಲೀಟ್ ಸೋರ್ಸ್ ಆಫ್ ಇನ್ಕಮ್ ಇಸ್ ಥ್ರೂ ದ್ಯಾಟ್. ಆ್ಯಂಡ್ ಅಫ್ ಕೋರ್ಸ್ ಬಿಕಾಸ್ ಆಫ್ ಮೈ ನಾಲೆಜ್ ಇನ್ ವೈಲ್ಡ್ ಲೈಫ್ ಫೋಟೋಗ್ರಫಿ ಆ್ಯಂಡ್ ದ ಕೈಂಡ್ ಆಫ್ ಲೆವೆಲ್ ಐ ಹ್ಯಾವ್ ಅಚೀವ್ಡ್ ಅಲ್ಲ, ಸೊ ಬಿಕಾಸ್ ಆಫ್ ದಟ್ ನಾನು ಅದ್ರದ್ದು ವೈಲ್ಡ್ ಲೈಫ್ ವರ್ಕ್ಶಾಪ್ಸ್ ಮಾಡ್ತೀನಿ ನಾನು. ಸೊ ಐ ಡೋಂಟ್ ಕಂಡಕ್ಟ್ ಟೂರ್ಸ್, ಪ್ಯಾಕೇಜ್ ಟೂರ್ಸ್ ಮಾಡೋದಿಲ್ಲ. So it's more of the workshops what I kind of wildlife photography do. So where I take people into the wild and I teach them wildlife photography. So that is my main profession and I earn my income through that. ಇವಾಗ ಕರೆಂಟ್ ಏರಾನಲ್ಲಿ ಯಾರಾದರೂ ಈಗ ವೈಲ್ಡ್ ಲೈಫ್ ಫೋಟೋಗ್ರಫಿ ಅದರಿಂದ ಇನ್ಕಮ್ ಗಳಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ರೆ ಆ ಸ್ಕೋಪು ತುಂಬ ಕಡಿಮೆ ಇದೆ.